ಎಲ್ಲರಿಗೂ ನಮಸ್ಕಾರ. ಎಕ್ಸೆಲ್ ವಿತ್ ಶರ್ಮಾ ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾವು ವಿ ಲುಕ್ಅಪ್ ಫಂಕ್ಷನ್ ಬಗ್ಗೆ ಕಲಿಯೋಣ. ಸೊ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ 3 ಥರ ವಿ ಲುಕ್ಅಪ್ ಫಂಕ್ಷನ್ಸ್ನ ಹೇಳ್ಕೊಡ್ತೀನಿ. ಅಂದರೆ 3 ಮೆಥಡ್ಸ್. ಫಸ್ಟ್ ಮೆಥಡು ಬರೀ ಒಂದನ್ನು ಮಾತ್ರ ಲುಕ್ಅಪ್ ಮಾಡ್ಕೊಂಡು ಒಂದು ರಿಸಲ್ಟ್ ತೊಗೊಳ್ಳೋದು. ಸೆಕೆಂಡ್ ಮೆಥಡು ಇದೇ ಶೀಟಲ್ಲಿ ನಾವು ವಿ ಲುಕ್ಅಪ್ ಡೇಟಾನ ಲುಕ್ಅಪ್ ಮಾಡ್ಕೊಳ್ಳೋದು. ಸೊ ಮೂರನೇ ಮೆಥಡು ಬೇರೆ ಇನ್ನೊಂದು ಶೀಟಲ್ಲಿ, ಫಾರ್ ಎಕ್ಸಾಂಪಲ್ ಈ ಶೀಟಲ್ಲಿ ಡೇಟಾ ಇದೆ, ಇನ್ನೊಂದು ಶೀಟಲ್ಲಿ ನಂಗೆ ಲುಕ್ಅಪ್ ಬೇಕು ಅಂದಾಗ ಅಲ್ಲಿ ನಾವು ಯಾವ ಥರ ಮಾಡ್ಕೊಳ್ಳೋದು. ಸೊ ಸೇಮ್ ಶೀಟಲ್ಲಿ 2 ಸತಿ ಮಾಡೋಣ, ಅನದರ್ ಇನ್ನೊಂದು ಶೀಟ್ಗೆ ಒಂದು ಸತಿ ಕಲಿಯೋಣ. ಸೊ ಫಸ್ಟ್ ಬಂದು ತೀರಾ ಬೇಸಿಕ್ ಮೆಥಡ್. ನಾನು ಇದನ್ನು ತೀರಾ ಬೇಸಿಕ್ ಮೆಥಡ್ ಅಂತ ಕರಿತೀನಿ. ಸೊ ಇದಕ್ಕೆ ನಾನು ನಿಮ್ಗೆ ಅರ್ಥ ಆಗಲಿ ಅಂತ ಲುಕ್ಅಪ್ ವ್ಯಾಲ್ಯೂ ಅಂತ ತೊಗೊತೀನಿ. ಕಾಲಮ್ ಇಂಡೆಕ್ಸ್ ನಂಬರ್. ಓಕೆ, ಸೊ ಇಲ್ಲಿ ರಿಸಲ್ಟ್. ಈಗ ಇಲ್ಲಿ ನಾನು ಏನು ಮಾಡಬೇಕು, ಫಾರ್ಮುಲಾ ಟೈಪ್ ಮಾಡಬೇಕು, ಕರೆಕ್ಟ್ ಅಲ್ವಾ? ಸೊ ಫಾರ್ಮುಲಾ ಏನು? ಫಸ್ಟು ಫಾರ್ಮುಲಾನ ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡೋಣ. ಸೊ ಫಾರ್ಮುಲಾ ತುಂಬ ಸಿಂಪಲ್ ಇದೆ. ಈಸ್ ಈಕ್ವಲ್ ಟು ವಿ ಲುಕ್ಅಪ್, ಓಪನ್ ದ ಬ್ರ್ಯಾಕೆಟ್, ಲುಕ್ಅಪ್ ವ್ಯಾಲ್ಯೂ. ಈ ಲುಕ್ಅಪ್ ವ್ಯಾಲ್ಯೂ ಅಂದರೆ ಏನು? ಈ ಲುಕ್ಅಪ್ ವ್ಯಾಲ್ಯೂ ಅಂದರೆ ನಾವು ಯಾವುದೇ ಡೇಟಾನ ತಗೊತಾ ಇರಲಿ, ಈ ಡೇಟಾ ಫಸ್ಟ್ ಕಾಲಮ್ ಬಂದು ಲುಕ್ಅಪ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ ಈ ಒಂದು ಫಸ್ಟ್ ಕಾಲಮ್ ಏನಿದೆ, ಇದು ಯಾವಾಗಲೂ ಯೂನಿಕ್ ಐಡೆಂಟಿಫಿಕೇಷನ್ ನಂಬರ್ ಕಾಲಮ್ ಆಗಿ ಮಾತ್ರ ಇದ್ದರೆ ತುಂಬ ಈಸಿಯಾಗಿರುತ್ತೆ ನಮಗೆ ಒಂದು ವಿ ಲುಕ್ಅಪ್ ಫಂಕ್ಷನ್ ಮಾಡೋಕ್ಕೆ. ಯಾಕೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ನೇಮ್ನ ಫಸ್ಟ್ ಇಟ್ಟರೆ, ಇವಾಗ ಶ್ರೀನಿವಾಸ್ ಅನ್ನೋರು ಒಬ್ಬರೇ ಇರ್ತಾರಾ? ಇರಲ್ಲ. ಫಾರ್ ಎಕ್ಸಾಂಪಲ್ ಕಂಪ್ನಿ 3-4 ಥರ ಶ್ರೀನಿವಾಸ್ ಇರ್ಬೋದು. ಇನ್ ಕೇಸ್ ಇನ್ಷಿಯಲ್ ಚೇಂಜ್ ಆದ್ರೂ ಶ್ರೀನಿವಾಸ್ ಅನ್ನೋ ನೇಮ್ ಇರುತ್ತೆ, ನಮಗೆ ಸುಮಾರು ಕನ್ಫ್ಯೂಸ್ ಆಗುತ್ತೆ. ಬಟ್ ಈ ಎಂಪ್ಲಾಯಿ ಐ ಡಿ ಅಂತ ಇದ್ದಾಗ ಈ ಎಂಪ್ಲಾಯಿ ಐ ಡಿ ಯಾವತ್ತು ಇನ್ನೊಂದು ಸತಿ, ಫಾರ್ ಎಕ್ಸಾಂಪಲ್ SHR002 ಇದ್ದರೆ ಇನ್ನೊಮ್ಮೆ SHR002 ಇನ್ನೊಂದು ಎಂಪ್ಲಾಯಿಗೆ ಕೊಡಲ್ಲ, ಕರೆಕ್ಟ್ ಅಲ್ವಾ? ಸೊ ಯಾವತ್ತೂ ನನ್ನ ಸಜೆಷನ್ ಬಂದು ಯೂನಿಕ್ ಐಡೆಂಟಿಫಿಕೇಷನ್ ನಂಬರ್ಸ್ ಏನಿರುತ್ತೆ ಅದನ್ನು ಮಾತ್ರ ಫಸ್ಟ್ ಕಾಲಮ್ಗೆ ಯೂಸ್ ಮಾಡ್ಕೊಳ್ಳಿ. ಸೊ ಇಲ್ಲಿರುವಂಥ ಈ ಡೇಟಾಲಿರುವಂಥ ಫಸ್ಟ್ ಕಾಲಮ್ ನಮಗೆ ಲುಕ್ಅಪ್ ವ್ಯಾಲ್ಯೂ ಆಗಿ ವರ್ಕ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟು ಟೇಬಲ್ ಅರೇ ಅಂತ ಇದೆ, ಟೇಬಲ್ ಅರೇ. ಈ ಟೇಬಲ್ ಅರೇ ಅಂದರೆ ಏನು? ಈ ಪರ್ಟಿಕ್ಯುಲರ್ ಟೇಬಲ್ ಫಾರ್ಮ್ಯಾಟ್ ಏನಿದೆ ಇದನ್ನು ನಾವು ಟೇಬಲ್ ಅರೇ ಅಂತ ಕರಿತೀವಿ. ಓಕೆ, ಸೊ ಟೇಬಲ್ ಅರೇ. ನೆಕ್ಸ್ಟು ಕಾಲಮ್ ಇಂಡೆಕ್ಸ್ ನಂಬರ್. ಕಾಲಮ್ ಇಂಡೆಕ್ಸ್ ನಂಬರ್. ಈ ಕಾಲಮ್ ಇಂಡೆಕ್ಸ್ ನಂಬರ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ನಾನು ಇವಾಗ ಈ ಡೇಟಾ ತೊಗೊತಾ ಇದ್ದೀನಿ. ಈ ಡೇಟಾಲಿ ನಾನು ಲುಕ್ಅಪ್ ಫಂಕ್ಷನ್ನ ಯೂಸ್ ಮಾಡ್ತಿದ್ದಾಗ ಯಾವ ಒಂದು ಕಾಲಮ್ದು ಅದು ಲುಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಎಂಪ್ಲಾಯಿ ಐ ಡಿ ಅಂದರೆ ನಾನು ಇವಾಗ SHR002 ಅಂತ ಕೊಟ್ಟಿದ ತಕ್ಷಣ ನಿಮಗೆ ಯಾವ ಕಾಲಮ್ದು ಅದು ಡೇಟಾ ಕೊಡಬೇಕು, ಇಲ್ಲಿಂದ ಸೆಕೆಂಡ್ ಕಾಲಮ್ದ, ಥರ್ಡ, ಫೋರ್ತ, ಫಿಫ್ತ, ಸಿಕ್ಸ್ತ, ಗೊತ್ತಾಯ್ತಾ? ಅದನ್ನು ನಾವು ಕಾಲಮ್ ಇಂಡೆಕ್ಸ್ ನಂಬರ್ ಅಂತ ಕರಿತೀವಿ. ಅಂದರೆ ನಾನಿವಾಗ ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಡೇಟಾಲಿ ಫಸ್ಟ್ ಕಾಲಮ್ ಬಂದು ಎಂಪ್ಲಾಯಿ ಐ ಡಿ, ಸೆಕೆಂಡ್ ಕಾಲಮ್ ಬಂದು ನೇಮ್, ಥರ್ಡ್ ಕಾಲಮ್ ಬಂದು ಇಮೇಲ್ ಐ ಡಿ, ಫೋರ್ತ್ ಕಾಲಮ್ ಬಂದು ಜಾಯ್ನಿಂಗ್ ಡೇಟ್, ಈ ಥರ, ಗೊತ್ತಾಯ್ತಾ? ಈ ಕಾಲಮ್ ಇಂಡೆಕ್ಸ್ ನಂಬರ್ಗೂ ಈ ABCD ಕಾಲಮ್ಗೂ ಯಾವುದೇ ಥರ ಸಂಬಂಧ ಇರಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಗೆ ಎಂಪ್ಲಾಯಿ ಐ ಡಿ ಇಲ್ಲಿಂದ ಡೇಟಾಬೇಸ್ ಶುರುವಾಗಿದೆ ಅಂದರೆ, ಓಕೆನಾ, ಇದು D ಕಾಲಮ್ ಅಲ್ವಾ, ಫೋರ್ತ್ ಕಾಲಮ್ ಅಲ್ವಾ, ಇಲ್ಲಿ 4, 5, 6, 7 ಅಲ್ಲ, ಓಕೆನಾ? ಸೊ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಅಂದರೆ, ಸೊ ದಿಸ್ ಇಸ್ ಕಾಲಮ್ ನಂಬರ್ 1, ಕಾಲಮ್ ನಂಬರ್ 2, 3, 4, 5, ಗೊತ್ತಾಯ್ತಾ? ಸೊ ಇವಾಗ ಕಾಲಮ್ ಇಂಡೆಕ್ಸ್ ನಂಬರ್. ಸೊ ನೆಕ್ಸ್ಟು 1 or 0. 1 ಈಸ್ ಟ್ರೂ, ಅಪ್ರಾಕ್ಸಿಮೇಟ್ ಮ್ಯಾಚ್. 0 ಈಸ್ ಎಕ್ಸಾಕ್ಟ್ ಮ್ಯಾಚ್, ಫಾಲ್ಸ್ ಅಂತ ಕರಿತೀವಿ. ಬ್ರಾಕೆಟ್ ಕ್ಲೋಸ್, ಎಂಟರ್. ಇಷ್ಟೇ. ಫಾರ್ಮುಲಾ ತುಂಬ ಸಿಂಪಲ್ ಆಗಿದೆ. ಈಗ ಫಾರ್ಮುಲಾ ಮಾಡಿ ನೋಡೋಣ ಬನ್ನಿ. ಈಸ್ ಈಕ್ವಲ್ ಟು ವಿ ಲುಕ್ಅಪ್, ಓಪನ್ ದ ಬ್ರ್ಯಾಕೆಟ್. ಸೊ ಲುಕ್ಅಪ್ ವ್ಯಾಲ್ಯೂನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲೇನೂ ಟೈಪ್ ಮಾಡಿಲ್ಲ, ಬಟ್ ಎಂಟಿ ಸೆಲ್ ಸೆಲೆಕ್ಟ್ ಮಾಡ್ಕೊತ ಇದ್ದೀನಿ. ಆಮೇಲೆ ಟೈಪ್ ಮಾಡೋಣ, ತೊಂದರೆ ಇಲ್ಲ. ಕಾಮಾ ಟೇಬಲ್ ಅರೇ ಅಂತ ಬಂದಾಗ ಈ ಒಂದು ಟೇಬಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಕಾಮಾ. ನೆಕ್ಸ್ಟು ಕಾಲಮ್ ಇಂಡೆಕ್ಸ್ ನಂಬರ್, ಇಲ್ಲಿರುವಂಥ ಎಂಟಿ ಸೆಲ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, ಕಾಮಾ. ಸೊ ಫಾಲ್ಸ್, ಇಲ್ಲಿ ಡೌನ್ ಆರೋಕ್ಕೆ ಯೂಸ್ ಮಾಡಿ, ಇಲ್ಲ ಅಂದರೆ 0 ಅಂತ ಕೊಟ್ಟು ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಮಾಡಿ, ತೊಂದರೆ ಇಲ್ಲ. ಓಕೆ, ಸೊ ಇವಾಗ ಲುಕ್ಅಪ್ ವ್ಯಾಲ್ಯೂ ಹತ್ರ ಕೊಡೋಣ. ಫಾರ್ ಎಕ್ಸಾಂಪಲ್ SHR001. ಓಕೆ, ಯಾವ ಕಾಲಮ್ ಬೇಕು ನನಗೆ? SHR001 ಸ್ಯಾಲ್ರಿ ಬೇಕು ಅಂದಾಗ 1, 2, 3, 4, 5, ಫಿಫ್ತ್ ಕಾಲಮ್ ಈಸ್ ಸ್ಯಾಲ್ರಿ. ನಾನು 5 ಅಂತ ಹಾಕಿದ ತಕ್ಷಣ ಅವ್ರದ್ದು ಸ್ಯಾಲ್ರಿ ಏನಿದೆ ಅದು ನನಗಿಲ್ಲಿ ಪ್ರೆಸೆಂಟ್ ಆಗುತ್ತೆ. ದಿಸ್ ಈಸ್ ವೆರಿ 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 ಬೇಸಿಕ್ ಮೆಥಡ್, ಆಯಿತಾ? ನಾವು ಈ ಥರ ಜಾಸ್ತಿ ಮಾಡೋ ಅವಶ್ಯಕತೆ ಇರಲ್ಲ. ಈಗ ನಾವೇನು ಮಾಡೋಣ, ಇನ್ನೊಂದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕಲಿಯೋಣ. ಸೊ ಈಗ ನಾವು ಈ ಸ್ಟೆಪ್ಪಲ್ಲಿ
ಫಸ್ಟ್ ಇಲ್ಲಿರುವಂತಹ ಹೆಡ್ಡಿಂಗ್ಸ್ನೆಲ್ಲ ಕಾಪಿ ಮಾಡ್ಕೊಳ್ಳಿ. ಇಲ್ಲೇ ರೈಟ್ ಕ್ಲಿಕ್ ಮಾಡಿ ಟ್ರಾನ್ಸ್ಪೋಸ್ ಆಗಿ ಪೇಸ್ಟ್ ಮಾಡಿ. ನೀವು ರೈಟ್ ಕ್ಲಿಕ್ ಮಾಡಿ ಟ್ರಾನ್ಸ್ಪೋಸ್ ಅಂತ ಕೊಡ್ಬೋದು, ಅಥವಾ ಕಂಟ್ರೋಲ್ ಆಲ್ಟ್ ವಿ ಪೇಸ್ಟ್ ಸ್ಪೆಷಲ್ಗೆ ಬಂದು ಇಲ್ಲಿ ಟ್ರಾನ್ಸ್ಪೋಸ್ ಅಂತ ಕೊಡ್ಬೋದು. ಓಕೆ, ಸೊ ಇದನ್ನು ಫಾರ್ಮ್ಯಾಟ್ ಕ್ಲಿಯರ್ ಮಾಡ್ಕೊಳ್ಳೋಣ ಬೇಕಾದರೆ. ಸೊ ಕ್ಲಿಯರ್ಗೆ ಹೋಗಿ ಕ್ಲಿಯರ್ ಫಾರ್ಮ್ಯಾಟ್ಸ್. ಸೊ ಇಲ್ಲಿ ನಾನಿವಾಗ ದಿಸ್ ಈಸ್ ಮೈ ನೇಮ್ಸ್, ಏನೇನಿದೆ ಕಾಲಮ್ಸ್ದು ನೇಮ್, ರೈಟ್ ಅಲ್ವಾ. ಇಲ್ಲಿ ನಾನು 1 2 3 4 5 6 ಅಂತ ಹಾಕ್ಕೊತೀನಿ. ನೋಡೋರಿಗೆ ಇದು ಸೀರಿಯಲ್ ನಂಬರ್, ಯಾರೇ ಅದು ನೋಡಲಿ ಎಲ್ಲರೂ ಅಂದ್ಕೊಳ್ಳೋದೇನೋ ದಿಸ್ ಇಸ್ ದ ಸೀರಿಯಲ್ ನಂಬರ್ ಅಲ್ವಾ. ಆದರೆ ನಮಗೆ ಇದು ಕಾಲಮ್ ಇಂಡೆಕ್ಸ್ ನಂಬರ್ ಆಗಿ ಕೆಲಸ ಮಾಡುತ್ತೆ. ಹೆಂಗೆ ಅಂತ ಕೇಳ್ಬೋದು ನೀವು. 1 ಎಂಪ್ಲಾಯ್ ಐ ಡಿ ಫಸ್ಟ್ ಕಾಲಮ್, ರೈಟ್. 2 ನೇಮ್ ಸೆಕೆಂಡ್ ಕಾಲಮ್, 3 ಇಮೇಲ್ ಥರ್ಡ್ ಕಾಲಮ್, ಗೊತ್ತಾಯ್ತಾ. ಸೊ ಇಲ್ಲಿ ಫಾರ್ಮುಲಾ ಹಾಕಬೇಕಾದ್ರೆ ಫಸ್ಟ್ ನಾವು ಎಂಪ್ಲಾಯಿ ಐ ಡಿನ ಲುಕಪ್ ವ್ಯಾಲ್ಯೂ ಆಗಿ ತೊಗೊತಾ ಇದ್ದೀವಿ. ಸೊ ದಿಸ್ ಈಸ್ ಮೈ ಲುಕಪ್ ವ್ಯಾಲ್ಯೂ. ಸೊ ನನ್ನ ಫಾರ್ಮುಲಾ ಬಂದು ನೇಮಿಂದ ಶುರು ಆಗಬೇಕು. ಅರ್ಥ ಆಗ್ತಿದೆಯಲ್ಲ. ಎಂಪ್ಲಾಯಿ ಐ ಡಿ ಇಟ್ ಸೆಲ್ಫ್ ಈಸ್ ಅವರ್ ಲುಕಪ್ ವ್ಯಾಲ್ಯೂ. ನಮ್ಮ ಫಾರ್ಮುಲಾ ಬಂದು ನಾವು ನೇಮಿಂದ ಶುರು ಮಾಡಬೇಕು. ಇದನ್ನು ಕರೆಕ್ಟಾಗಿ ಗಮನ ಇಟ್ಕೊಳ್ಳಿ. ಓಕೆ, ಸೊ ಫಸ್ಟು ಈ ಲುಕಪ್ ವ್ಯಾಲ್ಯೂನ ರೆಡಿ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನಾನು. ನನ್ನ ಹತ್ರ ಫಾರ್ ಎಕ್ಸಾಂಪಲ್ ಇವಾಗ ಒಂದು 1000 ಇರುತ್ತೆ ಅನ್ಕೊಳ್ಳೋಣ. 1000 ಜನ ಎಂಪ್ಲಾಯೀಸ್ ಇರ್ತಾರೆ. 1000 ಜನ ಎಂಪ್ಲಾಯ್ ಐ ಡಿಸು ನಾನು ಟೈಪ್ ಮಾಡ್ಕೊಂಡು ಕುತ್ಕೊಂಡ್ರಕ್ಕಾಗಲ್ಲ, ಅಥವಾ ಕೆಲವೊಮ್ಮೆ ಟೈಪ್ ಮಾಡಿದಾಗ ಎರರ್ಸು ಆಗ್ಬೋದು. ಆ ಥರ ಎರರ್ ಆಗಬಾರ್ದು ಅಂದಾಗ ನಾವೇನು ಮಾಡಬೇಕು, ಡೇಟಾ ಟ್ಯಾಬ್ಗೆ ಹೋಗಿ ಇಲ್ಲಿ ಡೇಟಾ ವ್ಯಾಲಿಡೇಷನ್ ಅನ್ನೋದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ಅಲೋ ಹತ್ರ ಲಿಸ್ಟ್ ಅಂತ ತಗೊಳ್ಳಿ. ಸೊ ಇಲ್ಲಿ ಸೋರ್ಸ್ ಇದೆಯಲ್ಲ, ಸೋರ್ಸಲ್ಲಿ ಇವಿಷ್ಟು ಎಂಪ್ಲಾಯಿ ಐ ಡಿನ ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಡಿ. ಸೊ ನನಗೆ ಇವಾಗ ಏನಾಯಿತು, ಡ್ರಾಪ್ ಡೌನ್ ಆ್ಯರೋಲಿ ಎಂಪ್ಲಾಯಿ ಐ ಡಿ ಸಿಕ್ತು, ಕರೆಕ್ಟ್. ಸೊ ಫಾರ್ ಎಕ್ಸಾಂಪಲ್ ಇನ್ನೊಂದು SHR 005 ಯೂಸ್ ಮಾಡೋಣ. ಇದನ್ನು ತಗೊಳ್ಳೋದ್ರಿಂದ ಏನು ಉಪಯೋಗ ಅಂದರೆ, ಇವಾಗ ಯಾರೋ ಬರ್ತಾರೆ, ನೀವು ಯಾವುದೋ ಒಂದು ಎಂಪ್ಲಾಯ್ ನೋಡಬೇಕು, SHR 0020 ಇರುತ್ತೆ ಅಂದ್ಕೊಳ್ಳಿ. ನೀವು ಎಂಟ್ರ್ ಹೊಡೆದಿದ ತಕ್ಷಣ ಅದು ಅಕ್ಸೆಪ್ಟೇ ಮಾಡಲ್ಲ. ಸೊ ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ ನೀವು ಸೆಲೆಕ್ಟ್ ಮಾಡಿರೋದ್ರಲ್ಲಿ ಅದು ಇಲ್ಲ ಅಂತ ನೀವು ತಿಳ್ಕೊಬೇಕು. ಓಕೆನಾ. ಸೊ ನಾನೊಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, SHR 005 ಯಾರಪ್ಪ, ಚಂದ್ರು ಅನ್ನೋರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೇಮಿಂದ ಶುರು ಮಾಡೋಣ. ಈಸ್ ಈಕ್ವಲ್ ಟು ವಿ ಲುಕಪ್ ಓಪನ್ ದ ಬ್ರ್ಯಾಕೆಟ್. ಸೊ ಇದು ಲುಕಪ್ ವ್ಯಾಲ್ಯೂನ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಾಮಾ ಟೇಬಲ್ ಅರೇ. ಓಕೆ, ಟೇಬಲ್ ಅರೇನ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಾಮಾ ಕಾಲಮ್ ಇಂಡೆಕ್ಸ್ ನಂಬರ್. ಸೊ ನನಗೆ ಇಲ್ಲೇ ಇದೆ ಕಾಲಮ್ ಇಂಡೆಕ್ಸ್ ನಂಬರ್ ಅಲ್ವಾ, 2 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಾಮಾ ಫಾಲ್ಸ್, ಎಂಟರ್. ವೆರಿ ಸಿಂಪಲ್. ಬಂತಾ. ಈಗ ಇದನ್ನು ನೀವು ಡ್ರ್ಯಾಗ್ ಮಾಡ್ತೀರಾ. ಯೂಶಲಿ ಫಿಲ್ ಹ್ಯಾಂಡಲ್ ಟೂಲ್ನ ಯೂಸ್ ಮಾಡ್ತೀರಾ. ಬರುತ್ತಾ? ಬರಲ್ಲ. ಯಾಕೆ ಅಂದರೆ ನಾನಿಲ್ಲಿ ಯಾವುದನ್ನು ಫ್ರೀಸ್ ಮಾಡಿಲ್ಲ, ಕರೆಕ್ಟ್ ಅಲ್ವಾ. ಸೊ ಫ್ರೀಸ್ ಮಾಡೋದು ಯಾವ ಥರ, ಫಸ್ಟು ಇನ್ ಕೇಸ್ ನಾನು ಡ್ರ್ಯಾಗ್ ಮಾಡಬೇಕು ಅಂದಾಗ ಈಸ್ ಈಕ್ವಲ್ಸ್ ಟು ವಿ ಲುಕಪ್ ಓಪನ್ ದ ಬ್ರ್ಯಾಕೆಟ್. ಲುಕಪ್ ವ್ಯಾಲ್ಯೂ ತೊಗೊತೀವಿ, ಕಾಮಾ ಹಾಕೋಕ್ಕಿಂತ ಮುಂಚೆ ನಾವು F4ನ ಯೂಸ್ ಮಾಡಿ. F4 is to freeze the cell. F4ನ ಕ್ಲಿಕ್ ಮಾಡಿದ ತಕ್ಷಣ ಸೆಲ್ಲು ಫ್ರೀಸ್ ಆಗುತ್ತೆ, ಕಾಮಾ ಟೇಬಲ್ ಅರೇ ಅಂತ ಬಂದಿದೆಯಲ್ಲ. ಸೊ ಟೇಬಲ್ ಅರೇನ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೇಮ್ F4 ಯೂಸ್ ಮಾಡಿ, ಟೇಬಲ್ ಅರೇ ಕೂಡ ಫ್ರೀಸ್ ಆಗುತ್ತೆ, ಕಾಮಾ ಕಾಲಮ್ ಇಂಡೆಕ್ಸ್ ನಂಬರ್ನ ಸೆಲೆಕ್ಟ್ ಮಾಡಿ. ಸೊ ಇಮೇಲ್ ಬಂದು ಥರ್ಡ್ ಕಾಲಮ್ ಇದೆ, ಸೊ ನಮ್ಗೆ ಇದು ಈಸಿಯಾಗಿದೆ, ಕಾಮಾ ಫಾಲ್ಸ್ ಅಂತ ಸೆಲೆಕ್ಟ್ ಮಾಡಿ ಎಂಟ್ರ್ ಕೊಡಿ. ಅಥವಾ ನೀವು 0 ಅಂತ ಕ್ಲಿಕ್ ಮಾಡಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟ್ರ್ ಕೊಡ್ಬೋದು, ಏನೂ ತೊಂದರೆ ಇಲ್ಲ. ಬೋತ್ ವರ್ಕ್ ಸೇಮ್. ಓಕೆನಾ. ಈಗ ನೋಡಿ ನಾನು ಇಲ್ಲಿಂದ ಡ್ರ್ಯಾಗ್ ಮಾಡ್ತೀನಿ, ಎಲ್ಲದಕ್ಕೂ ಬರುತ್ತೆ. ಹೌದಾ, ಕರೆಕ್ಟಾ. ಸೊ ಇಲ್ಲಿ ಜಾಯ್ನಿಂಗ್ ಡೇಟ್ ಹತ್ರ ನಮಗೆ ನಂಬರ್ ಬಂದಿದೆ. ಸೊ ಇದನ್ನು ನಾವೇನು ಮಾಡೋಣ, ಡೇಟ್ ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡೋಣ. ಸೊ ಕ್ಲಿಕ್ ಮಾಡಿ ಡೇಟ್ ಆದರೂ ಹೋಗ್ಬೋದು, ಇಲ್ಲಾಂದರೆ Ctrl+Shift# ಆಟೋಮೆಟಿಕಲಿ ಅದು ಡೇಟ್ ಫಾರ್ಮ್ಯಾಟ್ಗೆ ಕನ್ವರ್ಟ್ ಆಗುತ್ತೆ. ಸೊ ಇದೊಂದು ಮೆಥಡ್, ಅದೇ ಶೀಟಲ್ಲಿ ಮಾಡೋದಕ್ಕೆ ಇದೊಂದು ಮೆಥಡ್. ಫಾರ್ ಎಕ್ಸಾಂಪಲ್ ಸರ್, ಇವಾಗ ನನಗೆ ಈ ಶೀಟಲ್ಲಿ ಡೇಟಾ ಇದೆ, ಆದರೆ ನನಗೆ ಈ ಒಂದು ಲುಕಪ್ ಶೀಟಲ್ಲಿ ಅದು ಈ ಒಂದು ಏನು ಲುಕಪ್ ಇದೆಯಲ್ಲ ಇದು ನನಗೆ ಈ ಶೀಟಲ್ಲಿ ಆಗಬೇಕು ಅಂದಾಗ ಫಸ್ಟ್ ಡೇಟಾನ ಸೆಲೆಕ್ಟ್ ಮಾಡ್ಕೊಳ್ಳಿ, ಡೇಟಾಗೆ ನೇಮಿಂಗ್ ಕೊಡಿ. ಫಸ್ಟ್ ಇದನ್ನು ಟೇಬಲ್ ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡಬೇಕು. ಸೊ ಕಂಟ್ರೋಲ್ ಇಟ್ಕೊಂಡು T ಅಂತ ಹೊಡೆದಾಗ ನಿಮ್ಗೆ ಇದು ಕೇಳುತ್ತೆ ಮೈ ಟೇಬಲ್ ಆಸ್ ಇಡರ್ಸ್, ಕ್ಲಿಕ್ ಓಕೆ ಅಂತ ಕ್ಲಿಕ್ ಮಾಡಿ, ಅದು ಟೇಬಲ್ ಫಾರ್ಮ್ಯಾಟ್ಗೆ ಕನ್ವರ್ಟ್ ಆಗುತ್ತೆ. ಸೊ ಟೇಬಲ್ ಫಾರ್ಮ್ಯಾಟ್ಗೆ ಕನ್ವರ್ಟ್ ಆದಮೇಲೆ ಇಲ್ಲಿ ನಿಮಗೆ ಟೇಬಲ್ ಟೂಲ್ಸ್ ಡಿಸೈನಲ್ಲಿ ನೇಮ್ ಇರುತ್ತಲ್ಲ, ಟೇಬಲ್ ನೇಮ್ನ ಚೇಂಜ್ ಮಾಡಿ. ಫಾರ್ ಎಕ್ಸಾಂಪಲ್ EMP ಡೇಟಾ. ಓಕೆನಾ. ಇದೊಂದು ಮೆಥಡ್ ಇದೆ. ಇನ್ನೊಂದು ಮೆಥಡ್ ಏನಪ್ಪ ಅಂದರೆ, ನಾವು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಇಟ್ಕೊಂಡು F3 ಕೊಟ್ಟು
ಓಕೆನಾ. ಇವಾಗ ನಾನು ಆಲ್ರೆಡಿ ಅದನ್ನು ಕನ್ವರ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ, ಇದು ತೊಗೊಂಡಿದೆ ಆಲ್ರೆಡಿ. ಓಕೆನಾ. ಸೊ ಇನ್ ಕೇಸ್ ನನಗೇನಾದರೂ ಟೇಬಲ್ ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡೋದು ಅವಶ್ಯಕತೆ ಇಲ್ಲ ಅಂದಾಗ ನಾನು ಈ ಥರನೇ ಸೆಲೆಕ್ಟ್ ಮಾಡಿಕೊಂಡು Ctrl+F3 ನೇಮ್ ಮ್ಯಾನೇಜ್ಗೆ ಹೋಗಿ ನ್ಯೂ ಅಂತ ಕೊಟ್ಟು ಇಲ್ಲಿ ಹೆಸರು ಕೊಟ್ಟು ಓಕೆ ಅಂತ ಕೊಡ್ಬೋದು. ಓಕೆ. ಸೊ ಈಗ ನಾವು ಇದನ್ನು ಟೇಬಲ್ ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡಿದ್ದೀವಿ. ಈ ಒಂದು ಟೇಬಲ್ಗೆ ನಾನು EMP ಡೇಟಾ ಅಂತ ಹೆಸರಿಟ್ಟಿದ್ದೀನಿ. ನನ್ನ ಒಂದು ಪರ್ಸನಲ್ ಸಜೆಷನ್ನು ನೇಮ್ ಮ್ಯಾನೇಜರ್ಗಿಂತ ಜಾಸ್ತಿ ಈ ಒಂದು ಟೇಬಲ್ ಫಾರ್ಮ್ಯಾಟ್ನ ತೊಗೊಳ್ಳಿ. ಯಾಕಂದರೆ ಟೇಬಲ್ ಫಾರ್ಮ್ಯಾಟಲ್ಲಿದ್ದರೆ ತುಂಬ ಈಸಿಯಾಗಿರುತ್ತೆ. ಓಕೆ. ಸೊ ಇವಾಗ ಇವೆರಡನ್ನೂ ಸೆಲೆಕ್ಟ್ ಮಾಡಿಲಿ, ಕಾಪಿ. ಸೊ ಲುಕಪ್ ಶೀಟ್ಗೆ ಬರೋಣ. ಸೊ ಇಲ್ಲಿ ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ನೀವು ಯಾವ ಥರ ಬೇಕಾದರೂ ಡಿಸೈನಿಂಗ್ ಬೇಕಾದ್ರೆ ನೀಟಾಗಿ ಡಿಸೈನಿಂಗ್ ಮಾಡ್ಕೊಳ್ಳಿ. ಓಕೆ. ನಿಮಗೆ ಲುಕಪ್ ಏನು ಬೇಕು, ಯಾವ ಥರ ಬೇಕು ಅನ್ನೋದನ್ನು ನೋಡಿಕೊಂಡು ಓಕೆ. ಲುಕಪ್ ಅಂತ ಹಾಕ್ಕೊತಾ ಇದ್ದೀನಿ ಅಷ್ಟೇ ನಾನು. ಓಕೆ. ಸೊ ಇಲ್ಲಿ ಇದೇನು ನಮಗೆ ಬೇಕಾಯಿತು, ಬೇಡ, ರೈಟ್. ಸೊ ಇಲ್ಲಿ ಎಂಪ್ಲಾಯ್ ಐಡಿಗೆ ನಾವೇನು ಮಾಡೋಣ, ಡೇಟಾ ವ್ಯಾಲಿಡೇಷನ್, ಇಲ್ಲಿ ಲಿಸ್ಟ್ ಅಂತ ತೊಗೊಂಡು ಸೋರ್ಸಲ್ಲಿ ಡೇಟಾ ಫಾರ್ ಲುಕಪ್ ಹತ್ರ ಕ್ಲಿಕ್ ಮಾಡಿ ಇಷ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆ ಅಂತ ಕೊಡಿ. ಓಕೆನಾ. ಸೊ ಇಲ್ಲಿ ನಾನು ಯಾವುದನ್ನು ಒಂದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಫಾರ್ ಎಕ್ಸಾಂಪಲ್ SHR007 ಅಂತ ತೊಗೊತೀನಿ. ಸೊ ಇಲ್ಲಿ ನೇಮ್ ಹತ್ರ ನಾವು ಫಾರ್ಮುಲಾ ಟೈಪ್ ಮಾಡೋಕ್ಕೆ ಶುರು ಮಾಡೋಣ. VLOOKUP, ಓಪನ್ ದ ಬ್ರ್ಯಾಕೆಟ್, ಲುಕಪ್ ವ್ಯಾಲ್ಯೂ ಸೆಲೆಕ್ಟ್ ಮಾಡ್ಕೊಳ್ಳಿ, ಫ್ರೀಸ್ ಮಾಡಿ, F4 ಫ್ರೀಸ್. ಓಕೆ. ಕಾಮ, ಟೇಬಲ್ ಅರೆ ನಾವು ಹೆಸರು ಕೊಟ್ಟಿದ್ವಲ್ಲ EMP ಡೇಟಾ ಅಂತ, ರೈಟ್. ಸೊ ಟೇಬಲ್ ಅರೆ ತೊಗೊಳ್ಳಿ, ಕಾಮ, ಕಾಲಮ್ ಇಂಡೆಕ್ಸ್ ನಂಬರ್. ಫಾರ್ ಎಕ್ಸಾಂಪಲ್ ಇಲ್ಲಿ 2 ಅಂತ ತೊಗೊತೀನಿ, ಯಾಕಂದರೆ ಇದೆ ನನ್ನ ಕಾಲಮ್ ಇಂಡೆಕ್ಸ್ ನಂಬರ್. ಸೊ ಆ ಒಂದು ಡೇಟಾ ನಾನೇನು ಇಲ್ಲಿ ಮಾಡಿದ್ದೀನಿ. ಸೊ ಅದರಲ್ಲಿ 2 ಬಂದು ನೇಮ್ ಇದೆ, 3 ಬಂದು ಇಮೇಲ್ ಇದೆ, ಕರೆಕ್ಟ್ ಅಲ್ಲ. ಸೊ ಕಾಮ, ಫಾಲ್ಸ್ ಅಂತ ಸೆಲೆಕ್ಟ್ ಮಾಡ್ಕೊತೀವಿ, ಎಂಟರ್. ಸೊ ನೋಡಿ, ಈಗ ನೀವು ಡ್ರ್ಯಾಗ್ ಡೌನ್ ಮಾಡಿ ಆಟೋಮೆಟಿಕ್ಕಾಗಿ ನಿಮಗೆ ಎಲ್ಲ ಡೀಟೇಲ್ಸು ಬರುತ್ತೆ. ಇಲ್ಲಿ ಜಾಯಿನಿಂಗ್ ಡೇಟ್ ಅನ್ನೋ ಸೆಲ್ಗೆ ನೀವು ಡೇಟ್ ಫಾರ್ಮ್ಯಾಟ್ನ ಅಪ್ಲೈ ಮಾಡ್ಕೊಳ್ಳಿ. ಗೊತ್ತಾಯ್ತಾ. ಸೊ ಈ ಥರ ನಾವೇನು ಮಾಡ್ಬೋದು, ಒಂದು ಶೀಟಲ್ಲಿ ಡೇಟಾ, ಇನ್ನೊಂದು ಶೀಟಲ್ಲಿ ಲುಕಪ್ನ ಈಸಿಯಾಗಿ ಮಾಡ್ಬೋದು. ಗೊತ್ತಾಯ್ತಾ. ಸೊ ನಿಮಗೆ ಈ ಒಂದು ಫಾರ್ಮುಲಾಯಿಂದ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಥರನೇ ಇನ್ನೂ ಜಾಸ್ತಿ ಮೆಥಡ್ಸ್ ನಿಮಗೆ ಬೇಕು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಸ್ ವೆಲ್ ಆ್ಯಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಯಾವ ಕ್ಲಾಸ್ ಬೇಕು ಅಂತ ನಿಮ್ಗೇನೋ ಅನಿಸಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ಖಂಡಿತ ನಾನು ಅದನ್ನು ನೋಡ್ತೀನಿ. ಓಕೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್.